ವಾಪಸ್ ಮಾಡಿ ಸಿಎಂ ತಪ್ಪೊಪ್ಪಿಕೊಂಡಿದ್ದಾರೆ. ಸಿಎಂ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ರೋಶದ ಮಾತಿದೆ. ಸಿಎಂ ಸೈಟ್ ವಾಪಸ್ ನೀಡಿರೋದು ತನಿಖೆಗೆ ಸಹಕಾರಿಯಾಗಿದೆ. ಸೈಟ್ ವಾಪಸ್ ಕೊಟ್ಟಿರೋದು ನಮ್ಮ ಆರೋಪಕ್ಕೆ ಪೂರಕವಾದಂತಹ ಸಾಕ್ಷಿಯಾಗುತ್ತೆ. ವಾಸ್ತವವಾಗಿ ನಿವೇಶನಗಳು ಪಾರ್ವತಿ ಅವರಿಗೆ ಸೇರಿಲ್ಲ. ಮುಡಾ ಆಸ್ತಿ ಮತ್ತೆ ಮುಡಾಗೆ ಬಂದಿದೆ. ಹಾಗಾಗಿ ತನಿಖೆಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆಗಲ್ಲ ಅಂತ ಸ್ನೇಹಮಯಿ ಕೃಷ್ಣ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸೈಟ್ ಅನ್ನ ವಾಪಸ್ ಮಾಡಿದ್ದರ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಪ್ರಕಾರ ಏನು ಆಗ್ಬೋದು ಸರ್? ಈಗ ಕಾನೂನಿನ ಪ್ರಕಾರ ಅದು ವಾಪಸ್ಸನ್ನು ತೆಗೆದುಕೊಂಡಿದ್ರೆ ಯಾವುದೇ ರೀತಿಯ ಲೋಪದೋಷಗಳಿಲ್ಲ. ತನಿಖೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ತನಿಖೆಗೆ ಹೆಚ್ಚಿನ ಸಹಕಾರ ಆಗಲಿದೆ. ಯಾಕೆಂತಂದರೆ ಅವರೇ ತಮ್ಮ ತಪ್ಪನ್ನು ಒಪ್ಕೊಂಡು ಆ ನಿವೇಶನ ವಾಪಸ್ ಕೊಟ್ಟರಿಂದ ನಾವೇನು ಆರೋಪ ಮಾಡಿ ಅದು ಪೂರಕವಾದ ಒಂದು ಬಲವಾದ ಸಾಕ್ಷ್ಯದರಾಗುತ್ತೆ. ಅದು ಇದು ತನಿಖೆಗೆ ಹೆಚ್ಚಿನ ಸಹಕಾರ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನಿಜವಾಗ್ಲೂ ವಾಸ್ತವಾಂಶವಾಗಿ ಆ ನಿವೇಶನಗಳು ಪಾರ್ವತಿಯರು ಸೇರಿದಂಥ ನಿವೇಶನ ಅಲ್ಲ. ಅದು ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಡಿ ತನಿಖೆ ಈಗ ಆರಂಭ ಆಗಿದೆ. ಮೊದಲನೇದಾಗಿ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆಯೇ ನಡೆದಿದೆ. ಸೊ ಈಗ ಏನೆಲ್ಲ ಆಗಿದೆ ಈ ಕುರಿತಂತೆ ಬೆಳವಣಿಗೆ? 11 ಗಂಟೆಗೆ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ರು. ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆಯಾ? ಜೊತೆಗೆ ಸೈಟ್ ವಾಪಸ್ ಮಾಡಿರೋದು ಇದು ಯಾವ ರೀತಿ ತನಿಖೆ ವಿಚಾರದಲ್ಲಿ ಬರುತ್ತೆ ಅಂತ? ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ಸೈಟ್ ಕೊಟ್ಟಿರುವಂತಹದ್ದು ಮತ್ತೆ ಆ ಕೊಟ್ಟಿರುವಂತಹ ರೀತಿ ಮತ್ತೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಭಾವವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಕಾನೂನು ಬಾಹಿರವಾಗಿ ತಮ್ಮ ಕುಟುಂಬಕ್ಕೆ ಲಾಭವನ್ನು ಮಾಡಿಕೊಂಡಿದ್ದಾರೆ, ಅಂಡ್ಯೂ ಅಡ್ವಾಂಟೇಜ್ ಅಂಡು ಪ್ರಾಫಿಟ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಒಂದು ಅರ್ಥೈಸಿ ಆದೇಶವನ್ನು ಮಾಡಿತ್ತು. ಆ ನಿಟ್ಟಿನಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಲೋಕಾಯುಕ್ತ ಪೊಲೀಸರು ಒಂದು ಕಡೆ ಮುಂದಾಗಿದ್ರೆ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರನ್ನ ಆಧರಿಸಿ ಇಡಿ ಅಧಿಕಾರಿಗಳು ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ದು. ದಾಖಲು ಮಾಡಿಕೊಂಡು ಅವ್ರಿಗೊಂದು ನೋಟಿಸನ್ನು ಕೊಡುವ ಮೂಲಕ ವಿಚಾರಣೆಗೆ ಹಾಜರಾಗಬೇಕು ಮತ್ತೆ ಈ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಯನ್ನು ದಾಖಲಿಸುವಂತಹದ್ದು, ಮಾಹಿತಿಯನ್ನು ಕೊಡುವಂತಹದ್ದು ಮತ್ತೆ ಇನ್ನೂ ಏನಾದರೂ ದಾಖಲೆಗಳಿದೆ ತಂದು ಕೊಡಿ ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು 10:30ಗೆ ಈ ಸ್ನೇಹಮಯಿ ಕೃಷ್ಣ ಅವರು ಇಡಿ ಕಚೇರಿಗೆ ಬಂದು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಅಂದ್ರೆ ಅಲ್ಲಿ ಒಳಗಡೆ ಇಡಿ ಅಧಿಕಾರಿ ಕೇಳುವಂತಹ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರವನ್ನು ಕೊಡುವಂತಹದ್ದು ಮತ್ತೆ ತನಗೆ ಏನು ಮಾಹಿತಿ ಇದೆ ಆ ಮಾಹಿತಿಯನ್ನು ನೀಡುವಂತಹದ್ದು ಮತ್ತೆ ಈ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಟ್ಟಿರುವಂತಹದ್ದು. ಇನ್ನೂ ಕೂಡ ವಿಚಾರಣೆ ಮುಂದುವರಿತಾ ಇದೆ. ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರೋದಂತಂದ್ರೆ, ಇಲ್ಲ ಒಂದ್ ಕಡೆ ದೇವರಾಜಿಂದ ಮಾರಾಟ ಆದಂತಹ ಭೂಮಿ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದು, ಅಲ್ಲಿ ಒಂದಷ್ಟು ತೆಗೆದುಕೊಂಡಂತಹ ಪ್ರಕ್ರಿಯೆಗಳು ಅವೆಲ್ಲವೂ ಕೂಡ ಕಾನೂನು ಬಾಹಿರ ಆಗಿದೆ. ಸೊ ಇಲ್ಲಿ ಸಿಎಂ ಅವರ ಕುಟುಂಬಕ್ಕೆ, ಅವರ ಪತ್ನಿಗೆ ಸುಮಾರು 56 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಕಾನೂನು ಬಾಹಿರವಾಗಿ PMLA ಆಕ್ಟ್ ಅಡಿ ಬರಬೇಕು ಅಂತಂದ್ರೆ ಕೇವಲ ಹಣ ಮಾತ್ರ ಇಲ್ಲ, ಆ ಕಾನೂನು ಬಾಹಿರವಾಗಿ ಆಸ್ತಿಯನ್ನು ಪಡೆದುಕೊಳ್ಳುವಂತದ್ದು ಕೂಡ PMLA ಆಕ್ಟ್ ಅಡಿ ಅದು ಅಕ್ರಮ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರು ತಕ್ಷಣಕ್ಕೆ ಒಂದು ಸೈಟ್ಗಳನ್ನು ವಶಕ್ಕೆ ಪಡೆದುಕೊಳ್ಬೇಕು, ದಾಖಲೆಗಳನ್ನ ವಶಕ್ಕೆ ಪಡೆದುಕೊಳ್ಬೇಕು, ಆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಕಡೆ ಮೂಢ ಅಧಿಕಾರಿಗಳು ಸೈಟ್ ಅನ್ನ ವಾಪಸ್ ಪಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಪ್ರಕ್ರಿಯೆಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇದೆಲ್ಲವನ್ನು ನೋಡ್ತಾ ಹೋದ್ರೆ ಇಲ್ಲೊಂದು ಕಡೆ ಕೋರ್ಟ್ ಆದೇಶದ ಮೇರೆಗೆ ತನಿಖಾ ಸಂಸ್ಥೆಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇನ್ನೇನೋ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಹೊರಟಿರುವಂತದ್ದು ನೋಡಿದ್ರೆ ಅದೆಲ್ಲ ಒಂದು ಕಡೆ ಆರೋಪಿ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಅವ್ರು ಸಹಾಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾದ ಆರೋಪ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಅಂದ್ರೆ ಅವರ ಮಾಹಿತಿ, ಅವರು ಯಾವ ವಿಚಾರಕ್ಕೆ ತನಿಖೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದು ಕೂಡ ಪ್ರಮುಖವಾಗಿರುವಂತಹದ್ದು. ಜೊತೆಗೆ ಇವತ್ತು ಏನು ಮತ್ತೊಬ್ಬ ದೂರದಾರರಾಗಿರುವಂತಹ ಏನು ಪ್ರದೀಪ್ ಕುಮಾರ್ ಅವರು ಕೂಡ ದೂರನ್ನ ಕೂಡ ಕೊಟ್ಟು ಸಾಕ್ಷಿನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇಡಿ ಅಂದ್ರೆ ಮೂಢ ಅಧಿಕಾರಿಗಳು ಕೂಡ ಆರೋಪಿಗಳಿಗೆ ಸಹಕಾರವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸಾಕ್ಷ್ಯನಾಶ ಮಾಡುವ ಅಧಿಕಾರಿಗಳು ಸೇರಿದಂತೆ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ದೂರನ್ನ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಸ್ನೇಹಮಯಿ ಕೃಷ್ಣ ಅವರು ಸುಮಾರು 3 ಗಂಟೆಗಳಿಂದ ಈಗಾಗಲೇ ಏನೋ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ, ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರ ವಿಚಾರಣೆ ಮುಕ್ತಾಯ ಆಗಬಹುದು. ವಿಚಾರಣೆ ಮುಕ್ತಾಯ ಆದ ನಂತರ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟರು ಮತ್ತೆ ಇನ್ನೇನಾದರೂ ಕೇಳಿದಾರ ಈ ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದಾದ್ರೆ ಇನ್ನೇನು ಮಾಹಿತಿಗಳನ್ನು ಕೇಳಿದಾರೆ ಅನ್ನೋದು ಕೂಡ ಅವರಿಂದನೇ ತಿಳ್ಕೊಳ್ಬೇಕಾಗಿರುವಂತದ್ದು. ಮತ್ತೆ ಈ ಪ್ರಕರಣವನ್ನು ಇಡಿ ಅಧಿಕಾರಿಗಳು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಳುವ ಮೂಲಕ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆ ಒಂದು ತನಿಖಾ ಹಂತದಲ್ಲಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ, ಅವರ ವಿಚಾರಣೆ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಶ್ವೇತಾ, ಓಕೆ, ಇಡಿ ತನಿಖೆ ಈಗಾಗಲೇ ಆರಂಭ ಆಗಿದೆ. ಮೊದಲನೇದಾಗಿ ದೂರುದಾರರ ವಿಚಾರಣೆಯೇ ನಡೀತು. ವಾಟ್ ನೆಕ್ಸ್ಟ್ ಹಾಗಾದ್ರೆ? ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಯಾವುದೇ ಕ್ಷಣದಲ್ಲಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಇಡಿಯಿಂದ ಅಂತ ಹೇಳಲಾಗ್ತಾ ಇದೆ. ಈಗ ವಕೀಲ ಪ್ರದೀಪ್ ಕುಮಾರ್ ಅವರು ಮತ್ತೊಂದು ದೂರ ಏನು ಕೊಟ್ಟಿದ್ದಾರೆ ಇಡಿಗೆ, ಇದು ಯಾವ ರೀತಿ ಸಂಕಷ್ಟ ತರಬಹುದು? ಸಾಕ್ಷ್ಯ ನಾಶ ಅಥವಾ ನಕಲಿ ದಾಖಲೆ ಸೃಷ್ಟಿ ಅನ್ನೋದು?
ಶ್ವೇತಾ, ಅಂದರೆ ಇಡಿ ಅಧಿಕಾರಿಗಳು ಸಾಮಾನ್ಯವಾಗಿ ಯಾವುದೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೆ ಅದರಲ್ಲಿ ಅವ್ರಿಗೆ ಬಂದಂಥ ದೂರು, ಅದಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಏನು ಕೊಡುವಂಥ ದಾಖಲೆಗಳಿದೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳಲ್ಲಿ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು, ಈ ಇದರಲ್ಲಿ ಹೇಗೆ ಮನಿ ಲ್ಯಾಂಡ್ರಿಂಗ್ ಆಗುತ್ತೆ ಅಥವಾ PMLA ಆ್ಯಕ್ಟ್ ಅಡಿ ಹೇಗೆ ಇದನ್ನು ಕ್ರಮವನ್ನು ತೆಗೆದುಕೊಳ್ಬೋದು ನಿಟ್ಟಿನಲ್ಲಿ ಒಂದಿಷ್ಟು ಪರಿಶೀಲನೆಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ಒಂದು ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರ ಅಂದ್ರೆ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಪ್ರದೀಪ್ ಕುಮಾರ್ ದೂರನ್ನು ಕೊಟ್ಟಿದ್ದಾರೆ, ಆ ದೂರಿನಲ್ಲಿಯೂ ಕೂಡ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಮೈಸೂರಿನ ಮೂಢ ಅಧಿಕಾರಿಗಳು ತೆಗೆದುಕೊಳ್ಳುವಂಥ ಕ್ರಮ, ಸೈಟನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದಾಗಲಿ ಮತ್ತೆ ಅವರಿಗೆ ಹೆಲ್ಪ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಡಿಸ್ಟ್ರಾಕ್ಷನ್ ಆಫ್ ಎವಿಡೆನ್ಸ್, ಅಂದರೆ ಎವಿಡೆನ್ಸ್ಗಳನ್ನು ನಾಶ ಮಾಡುವಂಥ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಮುಖ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ತನಿಖೆ ಕೈಗೆತ್ತಿಕೊಂಡ ಅಧಿಕಾರಿಗಳು ಹತ್ತು ಕಡೆ ಕೂಡ ಗಮನ ಹರಿಸ್ತಾ ಇರ್ತಾರೆ. ಯಾಕೆಂದರೆ ಯಾವುದೇ ಒಂದು ಕ್ರೈಮ್ ದಾಖಲಾದ ಅಂದರೆ ಒಂದು ಪ್ರಕರಣ ದಾಖಲಾಗುವವರೆಗೆ ಏನೆಲ್ಲ ಸ್ಟೇಟಸ್ಗಳಿತ್ತು ಅದು ಅತ್ಯಂತ ಪ್ರಮುಖವಾಗುತ್ತೆ. ಕ್ರೈಮ್ ದಾಖಲಾದ ನಂತರ ನೀವೇನೇ ಸೈಟನ್ನು ವಾಪಸ್ ಕೊಡುವಂಥದ್ದಾಗಲಿ ಇನ್ನೇನೇ ಮಾಡುವಂಥದ್ದಾದರೂ ಕೂಡ ಅದು ಅಷ್ಟು ಪ್ರಮುಖವಾಗಿ ಇರೋದಿಲ್ಲ ಅನ್ನುವಂಥದ್ದು ಕೂಡ ಕೆಲ ಕಾನೂನು ಪಂಡಿತರು ಹೇಳುವಂಥದ್ದು. ಸೊ ಈ ಹಂತದಲ್ಲಿ ಮೂಢ ಅಧಿಕಾರಿಗಳು ಕ್ರೈಮ್ ಅಂದರೆ ರಿಜಿಸ್ಟರ್ ಆಗುವವರೆಗೆ ಏನೆಲ್ಲ ಸ್ಟೇಟಸ್ಗಳಿತ್ತು ಆ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಮುಂದಿನ ಹೆಜ್ಜೆ ಅಂದರೆ ಮಾಹಿತಿಗಳನ್ನು ಸಂಗ್ರಹಿಸಿ ಕೋರ್ಟ್ಗಳ ಆದೇಶಗಳನ್ನು ಅರ್ಥೈಸಿಕೊಂಡು ಆ ಮೂಲಕ ಮುಂದಿನ ಹಂತದಲ್ಲಿ ದೂರದಾರ ಹೇಳಿಕೆಯನ್ನು ಪಡ್ಕೊಂಡ ನಂತರ ಮುಂದಿನ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ. ಸಾಮಾನ್ಯವಾಗಿ ಒಂದು ನೇರವಾಗಿ ಆರೋಪಿಗಳ ಮನೆಗಳ ಮೇಲೆ, ಕಚೇರಿಗಳ ಮೇಲೆ, ಸಂಬಂಧಪಟ್ಟಂತ ಜಾಗಗಳ ಮೇಲೆ ದಾಳಿಯನ್ನು ಮಾಡಬಹುದು ಅಥವಾ ಸಮನ್ಸನ್ನು ಕೊಡಬಹುದು. ಸೊ ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ ಸಮನ್ಸ್ ಕೊಡೋದಕ್ಕಿಂತ ನೇರವಾಗಿ ದಾಳಿ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ದಾಳಿಯನ್ನು ಮಾಡಿ ಏನೆಲ್ಲ ದಾಖಲೆಗಳಿದೆ, ಮಾಹಿತಿಗಳಿದೆ ಅದನ್ನು ಪಡ್ಕೊಂಡ ನಂತರ ಆರೋಪಿ ಸ್ಥಾನದಲ್ಲಿದ್ದವರಿಗೆ ಸಮನ್ಸನ್ನು ಕೊಟ್ಟು ವಿಚಾರಣೆಗೆ ಅಗತ್ಯ ಇದೆ ಬನ್ನಿ ಅಂತೇಳಿ ಕರ್ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಅವರ ಒಂದು ಇಡಿಯ ತನಿಖಾ ಸ್ಟೈಲೇ ಇಲ್ಲೊಂದು ಕಡೆ CM ಸಿದ್ದರಾಮಯ್ಯ ಅವರಿಗೂ ತಲೆ ನೋವಾಗಿರುವಂತಹದ್ದು. ಸೊ ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಯಾವ ರೀತಿ ಹೋಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಆ ಸುಳಿವನ್ನ ಬಿಟ್ಕೊಡೋದಿಲ್ಲ. ಆ ಸ್ಟೈಲ್ ಆಫ್ ಇನ್ವೆಸ್ಟಿಗೇಷನ್ನೇ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಮತ್ತೆ ಮೂಢ ಅಧಿಕಾರಿಗಳಿಗೆ ಒಂದಿಷ್ಟು ಟೆನ್ಷನ್ ಅನ್ನ ತಂದಿರುವಂತಹದ್ದು. ಸೊ ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಯಾವತ್ತೂ ಬಂದು ಬೆಳ್ಳಂಬೆಳಿಗ್ಗೆ ಆರೋಪಿಗಳ ಮನೆಯ ಬಾಗಿಲನ್ನು ಬಡಿತಾರೆ ಅನ್ನುವಂಥ ಒಂದು ಟೆನ್ಷನ್ ನಲ್ಲಿ ಎಲ್ಲ ಆರೋಪಿಗಳಿರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.